ಬರ್ತಕ್ಕಂಥ ನಾಳೆ ಅಧಿವೇಶನದಲ್ಲಿ ನಮ್ಮ ಅಧ್ಯಕ್ಷರ ರಿಕ್ವೆಸ್ಟ್ ಮಾಡಿ ಅಧ್ಯಕ್ಷರಿಗೆ ಒಂದು ಅರ್ಧ ತಾಸು ಸಮಯ ತಗೊಂಡು ಈ ದುರ್ನಡತೆ ಬಗ್ಗೆ, ಈ ವಕ್ಫ್ನ ಕೆಟ್ಟ ವರ್ತನೆ ಬಗ್ಗೆ ನಾನು ಅಧಿವೇಶನದಲ್ಲಿ ಮಾತನಾಡಬೇಕಂತ ಹೇಳಿ ಸಮಸ್ತ ಬೀದರ್ ಜಿಲ್ಲೆಯ ರೈತರಿಗೆ ನಾನು ನನ್ನ ವಿಷಯವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಈ ಹೋರಾಟ ಇಲ್ಲಿಗೆ ನಾವು ನಿಲ್ಲಿಸೋದಿಲ್ಲ. ಇವತ್ತು ಈ ಬೀದರ್ ಜಿಲ್ಲೆಯಿಂದ ಈ ಹೋರಾಟ ಪ್ರಾರಂಭ ಆಯಿತು. ನನಗೆ ವಿಶ್ವಾಸ ಇದೆ, ಬಸವ ಕಲ್ಯಾಣದಲ್ಲಿ ಇವತ್ತು ನಾವು ನೋಡ್ತೀವಿ, ನಾವು ಪ್ರತಿಯೊಬ್ಬರು ನೀವೇನ್ ಜನ ನಮಗೆ ನಂಬಿ ಶಾಸಕ ಮಾಡಿರೋ, ನಮ್ಮ ಕರ್ತವ್ಯ ಅತ್ಯಂತ ಜವಾಬ್ದಾರಿಯಿಂದ ನಿರ್ವಹಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜಿಮ್ಮೆದಾರಿಯಾಗಿದೆ. ಸಾಕಷ್ಟು ಜನ ನಾನು ನಿಮ್ಗೆ ಹೇಳ್ತೀನಿ, ನಾವು ಹೊಲದಾಗ ಏನ್ ಮಾಡ್ತೀವಿ ರೈತರಿಗೆ ಭಾಳ ಚಂದ ಗೊತ್ತಾಗ್ತದ. ನನ್ನ ಮಾತ ಚವಣ್ ಸಾಬ್ರೆ, ಹೊಲದಾಗ ಏನ್ ಮಾಡ್ತೀವಿ, ಬೆಳಿ ತಿನ್ಬಾರ್ದು ಅಂತ ಹೇಳಿ ಒಂದು ಮನುಷ್ಯ ನಿಂತ ಮಾಡ್ತೀವಿ, ಒಳಗೆ ಕಟ್ಟಿಗೆ ಹಾಕಿ ಅದಕ್ಕೊಂದು ಅಂಗಿ ಹಾಕ್ತೀವಿ ನಾವು. ಇವತ್ತು ಆ ಬಸವ ಕಲ್ಯಾಣದ ಮಹಾಜನತೆ ಏನ್ ನನಗೆ 2 ಸಲ ಶಾಸಕನಾಗಿ ಮಾಡ್ಯಾರ, ಅವ್ರಿಗೆ ಯಾವುದೇ ಬಸವ ಕಲ್ಯಾಣ ಪ್ರಾಪರ್ಟಿ ಆಗಲಿ, ಬಸವ ಕಲ್ಯಾಣ ರೈತರ ಹೊಲ ಆಗಲಿ, ಎಲ್ಲಿ ನೋಡಿದ್ರಿ ಆ ಶರಣು ಸಲಗಾರ ನಿಂದಂಗೆ ಕಾಡ್ಬೇಕನ್ನೋ ರೀತಿಯೊಳಗ ಆ ಬಸವ ಕಲ್ಯಾಣದೊಳಗ ನಾನು ಯಾವತ್ತು ಮಾಡಿನಂತ ಹೇಳಿ ವಿಶ್ವಾಸದಿಂದ ನಾನು ಹೇಳ್ತೀನಿ. ಇವತ್ತು ಬಸವ ಕಲ್ಯಾಣದೊಳಗ ಆಟೋ ನಗರದೊಳಗ ಅಧಿಕೃತ ಜಾಗದೊಳಗ ಕಟ್ಟಡ ಕಟ್ಟಿದ್ದು ಈಗಾಗಲೇ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡೀನಿ. ಕೆಲವೇ ದಿವಸದೊಳಗ ನಿಮ್ಮೆಲ್ಲರಿಗೂ ಲೈವ್ ಇಟ್ಟು ಡೆಮಾಲಿಷ್ ಮಾಡ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ನಾನು ತೋರಿಸ್ತೀನಿ. ಹಾಗಾಗಿ ನಾವಿಲ್ಲಿ ಸೇರಿದವರೆಲ್ಲರೂ ಜಿಮ್ಮೆದಾರಿ ಇರ್ತಕ್ಕಂಥ ಕಾರ್ಯಕರ್ತರು. ನಾವು ನಮ್ಮೆಲ್ಲರ ಮೇಲೆ ಇಡೀ ಬೀದರ್ ಜಿಲ್ಲೆಯ ರೈತರು, ನಮ್ಮ ಪಕ್ಷದ ಮುಖಂಡರು ನಮ್ಗೆ ಯಾವುದೇ ರೀತಿ ಅನ್ಯಾಯ ಆಗುವುದಿಲ್ಲ ಅಂತಕ್ಕಂಥ ನಂಬಿಕೆಯನ್ನು ಇಟ್ಕೊಂಡಾರ. ಹಾಗಾಗಿ ಇಡೀ ರಾಜ್ಯದ ತುಂಬಾ ನಮ್ಮೆಲ್ಲರ ನೆಚ್ಚಿನ ರಾಜ್ಯದ ಅಧ್ಯಕ್ಷರು, ಕ್ರಿಯಾಶೀಲ ರಾಜಕಾರಣಿಗಳಿರುವಂತ ಡಿ.ವೈ. ವಿಜಯನ್ ಅವರ ಆದೇಶದ ಮೇರೆಗೆ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಬೀದರ್ ಜಿಲ್ಲೆಯ ರೈತರ ಏನು ಕೆಲವರಿಗೆ ಅನ್ಯಾಯ ಆಗಿದೆ, ಸಮಯ ಸಾಕಷ್ಟಾಗಿದೆ, ಪ್ರತಿಯೊಂದು ಬಿಡಿ ಬಿಡಿಯಾಗಿ ಹೇಳಕ್ಕ ಸಮಯ ಇಲ್ಲ. ಆ ಕಾರಣಕ್ಕಾಗಿ ಬೀದರ್ ಜಿಲ್ಲೆ ಯಾವುದೇ ಒಬ್ಬ ರೈತರ 1 ಇಂಚು ಭೂಮಿನೂ ನಾವು ಹೋಗ್ಲಿಕ್ಕೆ ಬಿಡಲ್ಲ ಅಂತಕ್ಕಂಥದ್ದು ಭರವಸೆಯನ್ನ ಕೊಡ್ತೇನೆ. ಅದ್ರ ಜೊತೆ ಕೆಲವೇ ದಿವಸಗಳಲ್ಲಿ ಅಧಿವೇಶನ ಇದೆ. ಇದರ ಬಗ್ಗೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಎಲ್ಲ ಶಾಸಕರು, ಸಚಿವರು, ಮಾಜಿ ಸಚಿವರು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೇವೆ. ಕಾಂಗ್ರೆಸ್ಸಿನ ಈ ಕೆಟ್ಟ ವರ್ತನೆ, ಕಾಂಗ್ರೆಸ್ಸಿನ ಕೆಲ ಸಚಿವರ ಕೆಟ್ಟ ವರ್ತನೆಯನ್ನ ನಾವು ಅಧಿವೇಶನದಲ್ಲಿ ಖಂಡನೆ ಮಾಡುವ ಮುಖಾಂತರ ಸಮಸ್ತ ಬೀದರ್ ಜಿಲ್ಲೆಯ ರೈತರ ಪರವಾಗಿ ನಾವು ನಿಲ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ